ನಮಸ್ಕಾರ ಸ್ನೇಹಿತರೆ, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ ಇಂದು ಹೆಚ್ಚು ಕೇಳಿಬರುವ ಹೆಸರೊಂದಿದೆ. ಅದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇವರ ಪರಿಚಯ ಎಲ್ಲರಿಗೂ ಇದ್ದೇ ಇದೆ. ಇವರ ಪರಿಚಯಕ್ಕೆ ಕಾರಣ ಅದು ಕಾಂಗ್ರೆಸ್ ಪಕ್ಷದ ಉಚಿತ ಗ್ಯಾರಂಟಿ ಒಳಪಟ್ಟಂತಹ ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ಎಲ್ಲರಿಗೂ ಪರಿಚಯವಾಗಿರುವಂತಹ ಈ ಮಹಿಳೆ ಒಮ್ಮೆ ಸಾಮಾನ್ಯ ಕುಟುಂಬದ ರೈತನ ಮಗಳು, ಇಂದು ರಾಜ್ಯದ ಪ್ರಮುಖ ಸಚಿವ ಸ್ಥಾನದಲ್ಲಿ ಕುಳಿತು ಲಕ್ಷಾಂತರ ಮಹಿಳೆಯರ ಬದುಕಿನ ಮೇಲೆ ಪ್ರಭಾವ ಬೀರುತ್ತಿರುವಂತಹ ನಾಯಕಿ. ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನಕ್ಕೂ ತಲುಪಿದರೂ ಯಾವುದೇ ಅನುಮಾನ ಇಲ್ಲದಂತಹ ಮಹಿಳೆ ಎಂದರೆ ಅದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇಷ್ಟರ ಮಟ್ಟಿಗೆ ಒಬ್ಬ ಸಾಮಾನ್ಯ ಮಹಿಳೆ, ಒಬ್ಬ ರೈತನ. ಇನ್ನು ನೀವು ನೋಡಿರೋ ಹಾಗೆ ರಾಜಕೀಯ ವಲಯ ಆಗಿರ್ಬೋದು ಅಥವಾ ಫಿಲಂ ಇಂಡಸ್ಟ್ರಿ, ಇನ್ನು ಹೆಚ್ಚಿನ ವಲಯಗಳಲ್ಲಿ ಯಾವ ಒಬ್ಬ ವಿವಾಹಿತ ಮಹಿಳೆ ಸಾಧನೆ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಯಾರಾದರೂ ಕಾರಣ ಇದ್ದೇ ಇರ್ತಾರೆ. ಇದು ಖಂಡಿತ ನೋಡಿ, ಯಾಕಂದರೆ ಇದಕ್ಕೆ ಕಾರಣ ನಿಮಗೆ ಗೊತ್ತೇ ಇದೆ. ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿ ಯಾರು? ಹಾಗಾದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಹೇಗೆ ಸಾಧ್ಯ? ಆದರೆ ಈ ಸ್ಥಾನ ಅವರಿಗೆ ಸುಲಭವಾಗಿ ಸಿಕ್ಕಿತ್ತ? ಅವರ ಹಿಂದೆ ಎಷ್ಟು ಹೋರಾಟ ಇದೆ, ಎಷ್ಟು ರಾಜಕೀಯ ಏರುಪೇರುಗಳಿವೆ? ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಇವರ ಕಥೆಯನ್ನು ನೋಡೋಣ. ಇನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೆಳಗೆ ಇರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬನ್ನಿ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ಮೂಲಕ ಅವರ ರಾಜಕೀಯ ಪಯಣವನ್ನು ಆರಂಭಿಸಿದರು. ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲು ದಿನಗಳಿಂದಲೇ ಅವರು ಮಹಿಳಾ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದರು. ನಂತರ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ರಾಜಕೀಯದಲ್ಲಿ ಪ್ರಭಾವ ಹೆಚ್ಚಿಸಿಕೊಂಡರು. ಹಾಗಾದರೆ ಇವರ ಮೊದಲ ಜೀವನ ಆರಂಭ ಆಗಿದ್ದು ಎಲ್ಲಿಂದ ಅನ್ನೋದರ ಬಗ್ಗೆ ನೋಡೋಣ. ಇನ್ನು ಸಚಿವೆ ಅವರು 1975 ಮೇ 28 ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚಿಕ್ಕಹಟ್ಟಿಹೋಳಿ ಗ್ರಾಮದಲ್ಲಿ ಜನಿಸಿದರು. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ದ ಅವರು ಬಾಲ್ಯದಿಂದಲೇ ಜನರ ನಡುವೆ ಬೆಳೆದು ಬಾಲ್ಯದಿಂದಲೇ ಇವರಿಗೆ ರಾಜಕೀಯದಲ್ಲಿ ಹೆಚ್ಚಿನ ಆಸಕ್ತಿ. ಇನ್ನು ಗ್ರಾಮೀಣ ಬದುಕಿನ ಸಮಸ್ಯೆಗಳನ್ನು ಹತ್ತಿರದಿಂದಲೇ ನೋಡುತ್ತಾ, ಜನರಿಗೆ ಮೂಲಸೌಕರ್ಯ ಇಲ್ಲದೆ ಪರದಾಡುತ್ತಿದ್ದನ್ನ ಹತ್ತಿರದಿಂದಲೇ ನೋಡುತ್ತಿದ್ದರು. ಇನ್ನು ತಂದೆ ಬಸವರಾಜ್ ಹಟ್ಟಿಹೋಳಿ, ತಾಯಿ ಗಿರಿಜಾದೇವಿ ಹಟ್ಟಿಹೋಳಿ. ಇನ್ನು ಕೇವಲ ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಮ್ಮ ಕುಟುಂಬದ ಬೆಂಬಲ ಅವರ ಜೀವನದಲ್ಲಿ ದೊಡ್ಡ ಪಾತ್ರ ವಹಿಸಿದೆ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಬಾಲ್ಯದಲ್ಲೇ ಅವರಿಗೆ ಓದು, ಜನರ ಜೊತೆ ಬೆರೆತು ಮಾತನಾಡುವುದು ಮತ್ತು ನಾಯಕತ್ವ ಗುಣಗಳು ಹೆಚ್ಚು ಇಷ್ಟಪಟ್ಟಿದ್ದರು. ಗ್ರಾಮದ ಬದುಕು, ಜನರ ಸಮಸ್ಯೆಗಳು ಮತ್ತು ಸಮಾಜದ ಬಗ್ಗೆ ಆಸಕ್ತಿ ಇವರ ಮನಸ್ಸಿನಲ್ಲಿ ರಾಜಕೀಯದ ಬೀಜ ಚಿಕ್ಕ ವಯಸ್ಸಿನಿಂದಲೇ ಬಿತ್ತಿದ್ದು ಇವತ್ತು ದೊಡ್ಡ ಮರವಾಗಿ ನಿಂತಿದ್ದಾರೆ. ಇನ್ನು ಓದಿನ ವಿಷಯಕ್ಕೆ ಬಂದರೆ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ ರಾಜಕೀಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಅಂದರೆ ಮಾಸ್ಟರ್ಸ್ ಡಿಗ್ರಿ ಇನ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಪಡೆದಿದ್ದಾರೆ. ಇದೇ ಓದು ನಂತರ ಅವರ ರಾಜಕೀಯ ಜೀವನಕ್ಕೂ ದೊಡ್ಡ ಬಲವಾಗಿದೆ. ರಾಜಕೀಯ, ಆಡಳಿತ ಮತ್ತು ಜನಸೇವೆಯ ಬಗ್ಗೆ ಅವರಿಗೆ ಆಸಕ್ತಿ ವಿದ್ಯಾರ್ಥಿ ಜೀವನದಲ್ಲೇ ಹೆಚ್ಚಾಗಿದ್ದು, ಇನ್ನು ಇವರ ಪತಿ ರವೀಂದ್ರ ಹೆಬ್ಬಾಳ್ಕರ್ ಅವರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಇದು ಇವರ 4 ಗೋಡೆ ಮಧ್ಯದ ಜೀವನ. ಹಾಗಾದರೆ ಇವರು ಹೊರ ಜಗತ್ತಿಗೆ ಕಾಲಿಟ್ಟಿದ್ದು ಎಲ್ಲರಿಗೂ ಪರಿಚಯ ಆಗಿದ್ದು ಹೇಗೆ ಗೊತ್ತಾ? ಇನ್ನು 23ನೇ ವಯಸ್ಸಿಗೆ ರಾಜಕೀಯ ವಲಯದಲ್ಲಿ ಸದ್ದು ಮಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಆಗ ಎಲ್ಲರಿಗೂ ಹೆಚ್ಚು ಪರಿಚಯವಿಲ್ಲದಂತಹ ವ್ಯಕ್ತಿ. ಇವರ ಮೊದಲು ಕಾಲಿಟ್ಟ ಪಕ್ಷ ಕೂಡ ಕಾಂಗ್ರೆಸ್, ಈಗಲೂ ಕೂಡ ಕಾಂಗ್ರೆಸ್ನಲ್ಲೇ ಇದ್ದಾರೆ. ಮೊದಲು ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಜಿಲ್ಲೆಯ ಖಾನಾಪುರ ಸಕ್ಕರೆ ಕಾರ್ಖಾನೆ ಲಿಮಿಟೆಡ್ನಲ್ಲಿ ಮೊದಲಿಗೆ ನಿರ್ದೇಶಕಿಯಾಗಿ ಕೆಲಸ ಮಾಡಲು ಆರಂಭಿಸಿ ಬೆಳಗಾವಿಯಲ್ಲಿ ಲೇಡಿ ಲೀಡರ್ ರೀತಿ ಚಿಕ್ಕ ವಯಸ್ಸಿನಲ್ಲೇ ಸದ್ದು ಮಾಡಿದ್ದು ಕೆಲವು ಪ್ರಭಾವಿ ವ್ಯಕ್ತಿಗಳ ಕಣ್ಣಿಗೂ ತುತ್ತಾಗಿದ್ದಂತಹ ಸಚಿವೆ. ಹಾಗಾದರೆ ಇವರು ಈ ಮಟ್ಟಕ್ಕೆ ಬೆಳೆಯೋದಿಕ್ಕೆ ಹೇಗೆ ಸಾಧ್ಯ ಅಲ್ಲವಾ? ಆಗಲೇ ಇವರನ್ನ ಗುರಿ ಮಾಡಿ ಮುಂದೆ ಹೋಗದ ರೀತಿ ತಡೆಯೋರೇ ಹೆಚ್ಚು. ಆದರೂ ಇವರು ಬೆಳೆದಿದ್ದು ಹೇಗೆ ಗೊತ್ತಾ? ಒಂದು ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಕನಕಪುರದ ಬಂಡೆ ಎಂದೇ ಪ್ರಖ್ಯಾತವನ್ನು ಹೊಂದಿರುವಂತಹ ವ್ಯಕ್ತಿ. ಡಿ.ಕೆ. ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ಅಂದರೆ ಬೆಳಗಾವಿಗೆ ಬಂದಿದ್ದು, ಇದೇ ವೇಳೆ ಬೆಳಗಾವಿಯಲ್ಲಿ ಮಹಿಳೆಯಾಗಿ ಮೆರೆದಿದ್ದ ಸಚಿವೆಯನ್ನ ಭೇಟಿ ಮಾಡುತ್ತಾರೆ. ಇನ್ನು ಇವರ ನಡುವೆ ರಾಜಕೀಯದ ವಿಷಯದ ಸ್ನೇಹ ಹೆಚ್ಚಾಗಿ ಬೆಳೆದು ಸಚಿವೆ ಬೆಂಗಳೂರಿಗೆ ಬಂದು ಹೋಗೋದು ಹೆಚ್ಚಾಗುತ್ತೆ. ಯಾಕೆಂದರೆ ಸಕ್ಕರೆ ಕಾರ್ಖಾನೆಗಳು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರೋ ಕಾರಣದಿಂದ ಇನ್ನು ಇವರಿಬ್ಬರ ನಡುವೆ ಸ್ನೇಹ ಹೆಚ್ಚಾಗುತ್ತೆ. ಇದೇ ರೀತಿ ಇವರ ನಡುವಿನ ಪರಿಚಯ ಹತ್ತಿರವಾಗಿ ಇನ್ನು ನಿಜವಾಗಿಯೂ ಸಚಿವೆ ಮೇಲೆ ಕನಕಪುರದ ಬಂಡೆಯ ಪ್ರಭಾವ ಇದ್ದೇ ಇದೆ ನೋಡಿ.
ಇನ್ನು ಸ್ನೇಹಿತರೆ, ಮಾತು ಕೌಶಲ್ಯ ಬಲ್ಲವನು ಎಲ್ಲಿ ಬೇಕಾದರೂ ಯಾವ ವಲಯದಲ್ಲಿ ಬೇಕಾದರೂ ಸದ್ದು ಮಾಡಬಹುದು. ಅದೇ ರೀತಿ ಒಂದು ಕಡೆ ಸಚಿವೆ ಟ್ಯಾಲೆಂಟ್ ಹಾಗೆ ಬಂಡೆಯ ಪ್ರಭಾವ ಅತಿ ಕಡಿಮೆ ಅಂತರದಲ್ಲೇ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಇನ್ನು 2013 ಹಾಗೂ 2014ರಲ್ಲಿ ಬೆಳಗಾವಿಯ ಲೋಕಸಭೆ ಹಾಗೂ ವಿಧಾನಸಭೆ ಎರಡರಲ್ಲೂ ಕೂಡ ಸೋತಂತಹ ಸಚಿವೆ ಇವರ ಸೋಲನ್ನ ಒಪ್ಪಿಕೊಳ್ಳಲಿಲ್ಲ. ಅಂದರೆ 2018ರಲ್ಲಿ ಮತ್ತೆ ವಿಧಾನಸಭೆ ಚುನಾವಣೆಯಲ್ಲಿ ಭಾಗವಹಿಸಿ ಜಯಬೇರಿಯಾದರು. ಇನ್ನು ಇವರು ಚುನಾವಣೆಯ ಸಂದರ್ಭದಲ್ಲಿ ಇವರ 2018ರ ನಾಮಪತ್ರದಲ್ಲಿ ಇವರ ಆಸ್ತಿಯ ಒಟ್ಟು ಮೌಲ್ಯ 13 ಕೋಟಿ ಎಂದು ಇವರೇ ಘೋಷಿಸಿಕೊಂಡರು. ಇನ್ನು ಇವರ ಆಸ್ತಿಯ ಹೆಚ್ಚಿದೆ ಎಂದು ಕೆಲವು ಊಹಾಪೋಹಗಳು ಕೇಳಿದ್ದು, ಇನ್ನು 2014ರಲ್ಲಿ ಕೇವಲ 6 ಕೋಟಿ ಆಸ್ತಿ, ಈಗ 13 ಕೋಟಿ. ಇದು ಹೇಗೆ ಸಾಧ್ಯ? ಇದರಿಂದ ಬೆಳಗಾವಿಯಲ್ಲಿ ಪ್ರಭಾವಿ ವ್ಯಕ್ತಿಗಳ ಕಣ್ಣಿಗೆ ಗುರಿಯಾಗಿದ್ದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರಿಗೂ ಕೂಡ ಇದು ಹೇಗೆ ಸಾಧ್ಯ? ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ಎತ್ತರಕ್ಕೆ ಬೆಳೆಯೋದು ಹೇಗೆ ಸಾಧ್ಯ? 23ರ ವಯಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಲವು ವರ್ಷಗಳ ಹೋರಾಟದ ನಂತರ 2018ರಲ್ಲಿ MLA ಆಗಿ ಗೆದ್ದರು. 2023ರಲ್ಲಿ ಮತ್ತೆ ಗೆದ್ದು ಸಿದ್ದರಾಮಯ್ಯ ಸಚಿವೆ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲರಿಗೂ ಗೊತ್ತಾಗಿದ್ದು, ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಉಚಿತ ಅದರ ವಿವಾದದಿಂದ ಹೆಚ್ಚಾಗಿ ಒಂದು ಸೋಲು ಮತ್ತೊಂದು ಹೋರಾಟ. ಆದರೆ ರಾಜಕೀಯದಲ್ಲಿ ಯಶಸ್ಸಿನ ಜೊತೆಗೆ ವಿವಾದಗಳು ಕೂಡ ಬರುತ್ತವೆ. ಇದೇ ಕಾರಣಕ್ಕೆ ಹಲವರು ಅವರನ್ನ ಪವರ್ಫುಲ್ ವುಮೆನ್ ಲೀಡರ್ ಎಂದು ಕರೆಯುತ್ತಾರೆ. ಒಮ್ಮೆ ಸಾಮಾನ್ಯ ಮಹಿಳೆ ಇಂದು ರಾಜ್ಯದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಾನದಲ್ಲಿ. ಈ ಪ್ರಯಾಣದಲ್ಲಿ ಸೋಲುಗಳು ಇದ್ದವು, ಆರೋಪಗಳು ಬಂದವು, ಆದರೆ ಅವರು ಹಿಂತಿರುಗಲಿಲ್ಲ. ಹೋರಾಟದಿಂದಲೇ ಮೇಲೆ ಬಂದವರು. ಇದೇ ಅವರ ಕಥೆಯ ವಿಶೇಷತೆ. ಹಾಗಾದರೆ ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕೀಯ ಪಯಣ ನಿಮಗೆ ಹೇಗನಿಸಿತು? ಸಾಮಾನ್ಯ ಮಹಿಳೆಯಿಂದ ಪವರ್ಫುಲ್ ಮಿನಿಸ್ಟರ್ ಆಗಿ ಬೆಳೆದಿದ್ದಂತಹ ಕತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.